ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಬಲಾಬಲಗಳನ್ನು ತಿಳ್ಕೊಳ್ಳೋದು ಅತಿ ಮುಖ್ಯ. ತುಂಬ ಜನ ಬಂದು, ಸರ್ ನಾನು ಸೋತೋದೆ, ಸರ್ ನಾನು ಕಳ್ಕೊಂಡೆ, ಸರ್ ನಾನು ಮುಳುಗೋದೆ, ಸರ್ ನಾನು ಹಾಳಾದೆ, ಸರ್ ನಾನು ನಷ್ಟ ಆದೆ, ಸರ್ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ. ತುಂಬ ದೊಡ್ಡವರು ಹಾಗಲ್ಲ ಮಕ್ಕಳು. ಏನಕ್ಕೆ ಅವ್ರು ದೊಡ್ಡವ್ರು ಆಗ್ತಲೇ ಇರ್ತಾರೆ? ಅದು ಏನೂ ಬೇಡ. ನಮ್ಮ ದಂತಕತೆ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಎಲ್ಲ ಪಿಕ್ಚರ್ಗಳು ಹಿಟ್ಟೆ. ಸುಮ್ಮನೆ ಅಲ್ಲೊಂದು ಕಾಗಕ್ಕ ಗೂಬಕ್ಕ ಕಥೆಗಳು ಹೇಳ್ತಾರೆ ಅಷ್ಟೇ. ಒಂದೇ ಒಂದು ಮೂವಿಗೆ ಎ ಸರ್ಟಿಫಿಕೇಟ್ ಇಲ್ಲ. ಪ್ರತಿ ಮೂವಿಯಲ್ಲೂ ಒಂದು ವಿಶೇಷತೆ ಇರ್ತಿತ್ತು. ರಿಪೀಟ್ ಅನ್ನೋ ಒಂದು ಕಥೆಗಳೇ ಇಲ್ಲ, ರಿಪೀಟ್ ಅನ್ನೋ ಸ್ಟೋರೀಸೇ ಇಲ್ಲ. ಆ ಪಾತ್ರಕ್ಕೆ ತಕ್ಕಂಥದ್ದು ಏನಕ್ಕೆ ಅವ್ರಿಗೆ ಮಾತ್ರ ಅಂಥದ್ದೊಂದು ಗೆಲುವು ಸಿಕ್ತು? ಯಾಕೆಂದ್ರೆ ಅವರು ತುಂಬಾ ದೊಡ್ಡವರನ್ನ ಇಟ್ಟುಕೊಂಡಿದ್ರು. ಅದಕ್ಕೆ ರಾಜ್ಕುಮಾರ್ ಅವರು ತುಂಬಾ ಅತ್ಯಂತ ದೊಡ್ಡವರಾಗ್ಬಿಟ್ರು. ಅವ್ರದ್ದೊಂದು ಪಡೆಯೇ ಇತ್ತು. ವರದರಾಜಪ್ಪ ಇರ್ಬೋದು, ಚಿ ಉದಯಶಂಕರ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ದೊರೈ ಭಗವಾನ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ನರಸಿಂಹರಾಜು ಇರ್ಬೋದು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇರ್ಬೋದು, ಎಲ್ಲ ತುಂಬಾ ದೊಡ್ಡದಾದಂಥ ಅವರವರ ರಂಗದಲ್ಲಿ ತುಂಬಾ ಅನುಭವಸ್ಥರ ಜೊತೆ ನಿತ್ಯ ಚರ್ಚೆ ಆಗ್ತಿತ್ತು. ಒಂದು ಮೂವಿ ಮಾಡೋಕ್ ಮೊದಲು ಅದಕ್ಕೊಂದು ಸ್ಕ್ರಿಪ್ಟು, ಇನ್ನೊಂದು ತಯಾರಿ, ಸಿದ್ಧತೆ ಏನೂ ಬೇಡ. ಒಂದು ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ರೋಲ್ಗೆ ಎಂಥದೊಂದು ದೈತ್ಯಾಕಾರವಾಗಿ ಬದಲಾಗ್ತಾರೆ ಅಂದ್ರೆ ಅದರ ಟ್ರಾನ್ಸ್ಫಾರ್ಮೇಶನ್ ನೋಡಿ. ಅವರ ಮುಖ, ಹಾವ ಭಾವ, ನಾನ್ ಯಾರು, ಕಶ್ಯಪ ಬ್ರಹ್ಮನ ಮಗ, ಏನು ಹೇಳ್ತಾ ಹೋಗ್ತಾರೆ ಅಂದ್ರೆ ಆ ನಿಂತ್ಕೊಳ್ಳೋದು, ಆ ಧಾಟಿ, ಆ ಗದೆ ಎತ್ತೋದು, ಆ ದೇಹದ ಆಕೃತಿ ನೋಡಿ, ಯಾವ ಪಿಕ್ಚರಲ್ಲೂ ಇಲ್ಲ ಅಂಥದೊಂದು ಆಕೃತಿ. ಈ ರೋಲ್ಗೆ ಹೀಗೆ ಇರಬೇಕು, ಹಿಂಗೆ ಇರಬೇಕು, ಅದನ್ನ ತಿದ್ಕೋತಿದ್ರು, ಶಿಲ್ಪಿ ತರ ಬದಲಾಯಿಸ್ಕೊತಿದ್ರು, ಕೇಳ್ತಿದ್ರು. ಯಾವಾಗ ಕೇಳಿದ್ರು ನಿರ್ದೇಶಕರು ದೇವರ ಸಮಾನ, ನಿರ್ಮಾಪಕರು ಅನ್ನದಾತ ಅಂತಿದ್ರು. ಬೇರೆ ಮೂಗು ತೂರಿಸಿದ ಮಾತಿಲ್ಲ. ಅವ್ರು ಹೇಳಿದ್ದು ನಾನು ಪಾತ್ರ ಮಾಡಿ ಹೋಗೋದಷ್ಟೇ. ನಾನೊಬ್ಬ ನಟ, ನಾನೊಂದು ಆ ಪಾತ್ರಧಾರಿ ಅಂತ ಹೇಳ್ತಿದ್ರೆ ವಿನಃ ಕೆಲವು ಪಾತ್ರಗಳು ಬಂದರೂ ಕೂಡ ಅವರು ಮಾಡಲಿಲ್ಲ. ಇಲ್ಲ ಜನಗಳಿಗೆ ಮೆಚ್ಚುಗೆ ಆಗಲ್ಲ, ಜನಗಳು ನನ್ನನ್ನು ನೋಡಿರೋ ರೀತಿಯೇ ಬೇರೆ. ಯಾವುದೇ ಒಂದು ಪಿಕ್ಚರಲ್ಲಿ ನನಗೆ ತಿಳಿದ ಹಾಗೆ ರಾಜ್ಕುಮಾರ್ ಅವರು ಸಿಗರೇಟ್ ಸೇದಿ ಹೊಗೆ ಬಿಟ್ಟಿದ್ದಿಲ್ಲ, ಹೆಂಡ ಕುಡಿದು ತೂರಾಡದಂತ ದೃಶ್ಯ ಇಲ್ಲ. ಗಮನಿಸ್ ನೋಡಿ. ಯಾಕಂದ್ರೆ ಅವರನ್ನ ದೇವರಾಗಿ ಪೂಜಿಸ್ತಿದ್ರು. ಅವರ ಬಂಗಾರದ ಮನುಷ್ಯ ನೋಡಿ, ಎಷ್ಟೋ ಜನ ಊರಿಂದ, ಸಿಟಿಯಿಂದ ಹಳ್ಳಿಗೆ ಹೋಗಿ ರೈತರಾಗಿರ್ತಕ್ಕಂಥದ್ದು. ಅಂಥದ್ದೊಂದು ಟ್ರಾನ್ಸ್ಫಾರ್ಮೇಶನ್, ಇನ್ಫ್ಲೂಯೆನ್ಸ್ ಅವರ ಒಂದು ಪಾತ್ರಗಳಲ್ಲಿತ್ತು. ಕಾರಣ ಏನಂದ್ರೆ ಅವ್ರಿಗೆ ಅದು ಗೊತ್ತಾಗ್ಬಿಟ್ಟಿತ್ತು. ನನ್ನನ್ನು ಪೂಜಿಸ್ತಾರೆ, ನನ್ನನ್ನು ಹಿಂಗೆ ನೋಡ್ತಾರೆ, ನಾನು ಹೀಗೆ ಇರಬೇಕು. ಆದ್ರೆ ಎಲ್ಲಿಂದ ತಿಳ್ಕೊತಿದ್ರು? ಆ ಸುತ್ತಮುತ್ತಲ ಒಂದು ದೊಡ್ಡ ಪಡೆ, ಒಂದು ಅನುಭವಸ್ಥರ ಪಡೆ, ಅದು ಒಂದು ಡಾನ್ಸ್ ಮಾಸ್ಟರ್ ಇರ್ಬೋದು, ಹಿಂಗೆ ಬರಬೇಕು. ಒಂದು ಪಾತ್ರ, ಒಂದು ನಟನೆ. ಕೆಲವೊಂದು ಸಮಯ ಅವ್ರು 100 ಪಿಕ್ಚರ್ ಮಾಡಿದ್ರು ಕೂಡ ಸರ್ ಇನ್ನೊಂದು ಟೇಕ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟರ್ಗೆ ಇವರೇ ಹೋಗಿ ಹೇಳೋರಂತೆ. ಲೆಕ್ಕ ಹಾಕೊಳ್ಳಿ. ಇನ್ನೊಂದು ಇಲ್ಲ ರಾಜಣ್ಣ ಅವರೇ ಚೆನ್ನಾಗಿ ಬಂದಿದೆ ಅಂದ್ರೆ ಇಲ್ಲ ನೀವು ನಿಜವಾಗ್ಲೂ ಕರೆಕ್ಟೇ, ಇನ್ನೊಂದು ಟೇಕ್ ತಗೊಂಡ್ರೆ ಎಲ್ಲೋ ಒಂಚೂರು ಈ ತರ ಸರಗದಾಗ ಅನ್ನಿಸ್ತು ನನಗೆ ಅಂತ ಹೇಳ್ತಿದ್ರಂತ. ಅಂಥದ್ದೊಂದು ಪಾತ್ರದಲ್ಲಿ ತಲ್ಲೀನತೆ. ಗೈಡೆನ್ಸ್ ತಗೋತಿದ್ರು. ಪ್ರತಿ ಹೆಜ್ಜೆಗೂ ಗೈಡೆನ್ಸೇ. ನಾವು ತಗೊಳ್ಳೋದಕ್ಕೆ ಸಿದ್ಧರಿಲ್ಲ. ನಾವು ಏನಕ್ಕೆ ಸೋಲ್ತೇವೆ ಗೊತ್ತಾ? ನೋಡಿ, ಚಾಣಕ್ಯರು ಅವ್ರ ಹತ್ರ ಒಬ್ಬ ವ್ಯಕ್ತಿ ಹೋಗ್ತಾನೆ. ಹೋಗ್ಬಿಟ್ಟು, ಆಚಾರ್ಯರೇ ನಮಸ್ಕಾರ. ಸರಿ, ಏನು ಹೇಳಪ್ಪ? ನನಗೆ ಪ್ರತಿ ಒಂದು ಕಾರ್ಯದಲ್ಲೂ ಸೋಲೆ.
ಪ್ರತಿ ಕಾರ್ಯದಲ್ಲಿ ಏನ್ ಮಾಡಿದ್ರು ಸೋಲೆ, ನನಗೆ ಅರ್ಥ ಆಗ್ತಿಲ್ಲ, ಇದಕ್ಕೇನಾದ್ರೂ ದಾರಿ ತೋರಿಸಿ ಅಂತ. ಸರಿ ಆಯ್ತು, ಆಶ್ರಮದಲ್ಲಿ ಉಳ್ಕೊ ಅಂತ ಹೇಳಿದ್ರು. ಗಮನಿಸ್ತಾ ಇದ್ರು. 1-3 ದಿನ ಆದ್ಮೇಲೆ ಸಂಜೆ ಪ್ರಸಾದ ಸೇವಿಸೋ ಸಮಯ ಆಗಿದ್ದೆ. ಒಂದು ಇಳೆಗತ್ತಲು ಪ್ರಸಾದ ಆಯ್ತು ಅಷ್ಟೊತ್ತಿಗೆ. ಸರಿ ಇನ್ನು ಮಲಗೋ ಹೊತ್ತು, ಆಗೆಲ್ಲ ಬೇಗ ಮಲಗೋವರು, 7-7:30. ನನ್ನ ಅಜ್ಜ ಅಜ್ಜಿ 7-7:30 ಮಲಗಿದ್ದನ್ನು ನಾನು ನೋಡಿದ್ದೇನೆ. ಸಂಜೆ 5:00 ಸೂರ್ಯ ಮುಳುಗೋ ಮೊದಲು ಪ್ರಸಾದ ಸೇವಿಸ್ಬಿಡೋರು. ಅದ್ರ ಮೇಲೆ ತಿಂತಿರ್ಲಿಲ್ಲ. ನಾನು ಕೇಳಿದ್ದೆ, ಇಲ್ಲಪ್ಪ ಸಂಜೆ ಆದ್ಮೇಲೆ ಊಟ ಒಳ್ಳೇದಲ್ಲ, ರಾಹು ಪ್ರಭಾವ, ಶನಿ ಪ್ರಭಾವ, ನಮಗೆ ಗೊತ್ತಿಲ್ಲದೆ ಆ ಊಟ ವಿಷ ಆಗ್ಬಿಡುತ್ತಪ್ಪ. ಅದಕ್ಕೆ 100 ವರ್ಷ ದಾಟ್ದವರು, ಏನೂ ಕಾಯಿಲೆ ಇರಲಿಲ್ಲ, ಯಾವ BP ಇರಲಿಲ್ಲ, ಶುಗರ್ ಇರಲಿಲ್ಲ. ನಾವು ಇವತ್ತು ರಾತ್ರಿ 12 ಗಂಟೆ ಮೇಲೆನೆ ತಿನ್ನೋದು. ನಾವು ಮನೆಗೆ ಬರೋದೇ 10 ಗಂಟೆ, ಫ್ರೆಶ್ ಅಪ್ಪು, ಒಂದು ಮೊಬೈಲು, ಮೆಸೇಜ್ಗಳು, ಟಿವಿಗಳು, ಆಮೇಲೆ ಒಂದು ಬಟನ್ಗಳು, ಸ್ವಿಗ್ಗಿಗಳು, ಡನ್ಸೋಗಳು. ಈಸಿಯಾಗಿ ನೋಡಿ, ಮೊನ್ನೆ ಝೆಪ್ಟೋ 1000 ಕೋಟಿ, ದಿನಕ್ಕೆ 3 ಕೋಟಿ ಬರೀ ಪ್ಲಾಟ್ಫಾರ್ಮ್ ಫೀ ಈಸಿಯಾಗಿ ತಗೋತಾ ಇದ್ದಾನೆ. ಎಕ್ಸ್ಟ್ರಾ 5 ರೂಪಾಯಿ ಫ್ರೀ ಅಂತ ಹೇಳ್ದವನು. ಮುಂದಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಮೊನ್ನೆ ನಮ್ಮ MP ಮೇಡಮ್ ಸುಮಲತಾ ಅವ್ರು ಹಾಕ್ತಾರೆ, ಒಂದು ಇಡ್ಲಿ 110 ರೂಪಾಯಿ, ಪ್ಲಾಟ್ಫಾರ್ಮ್ ಫೀ 170 ಚಿಲ್ಲರೆ. ಲೆಕ್ಕ ಹಾಕೊಳ್ಳಿ. ಇಡ್ಲಿಗಿಂತ ಪ್ಲಾಟ್ಫಾರ್ಮ್ ಫೀ, ಡೆಲಿವರಿ ಫೀ, ಆ ಚಾರ್ಜು, ಈ ಚಾರ್ಜು, ಡೆಲಿವರಿಗೆ ಬೇರೆ ಟ್ಯಾಕ್ಸು ಎಲ್ಲ ಹಾಕೋಬಿಟ್ಟಿದ್ದಾರೆ. IPL ಟ್ಯಾಕ್ಸ್ ಇಲ್ಲ, ನೆನ್ಪಿಟ್ಕೊಳ್ಳಿ. IPL ಟ್ಯಾಕ್ಸ್ ಇಲ್ಲ. ಬೇರೆ ಎಜುಕೇಶನ್ಗೆಲ್ಲ ಟ್ಯಾಕ್ಸ್, ಬುಕ್ಗಳಿಗೆಲ್ಲ ಟ್ಯಾಕ್ಸ್ ಇದೆ. ನೀವು ಗಮನಿಸಿ ನೋಡಿ. ಈ ಝೆಪ್ಟೋಗಳು, ಝೊಮೊಟೊಗಳು ಎಲ್ಲ ಮಾಡ್ತಿರತಕ್ಕಂಥ ಕಥೆಗಳು ಇದು. ಝೊಮೊಟೊ ಇವತ್ತು 1000 ಕೋಟಿ ಆದಾಯ ಮಾಡಿದೆ ಬರೀ ಈ ಒಂದು ಸಣ್ಣ ಚೇಂಜಸ್ ಇಂದ. ನಾವು ಹೀಗೆ ನಮ್ಮ ಅಜ್ಜ ಅಜ್ಜಿ ಇನ್ನೊಂದು ಕಾರಣ ಹೇಳೋದು, ಸಂಜೆ ರಾತ್ರಿ ಏನ್ ಬೀಳುತ್ತೋ, ಆಗಿನ ಕಾಲದಲ್ಲಿ ಬುಡ್ಡಿ ದೀಪಗಳು, ಈ ತರ ಎಲೆಕ್ಟ್ರಿಕ್ ದೀಪಗಳು ಇರಲಿಲ್ಲ. ಅವ್ರಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು. ಕಂದಿಲು ನಾವು ನೋಡಿದ್ದೇವೆ ಅದನ್ನೆಲ್ಲ. ಎಲ್ಲ ಎಲೆಕ್ಟ್ರಿಕ್ಕು ಜಗಮಗ ಅನ್ನತಕ್ಕಂಥದ್ದೆಲ್ಲ ಲೈಟುಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಹುಳ ಉಪ್ಪಟೆ ಹಾಗೆಲ್ಲ ರೈತಾಪಿ ಜನಗಳು, ತೋಟದಲ್ಲೇ ಮನೆ, ತೋಟದ ಹತ್ರ ಮನೆ, ಇಲ್ಲ ತೋಟಕ್ಕೆ ಹತ್ತಿರದಲ್ಲಿ ಮನೆ, ಗದ್ದೆಗೆ ಹತ್ತಿರದಲ್ಲಿ ಮನೆ, ಯಾವ ಹುಳ ಉಪ್ಪಟೆ ಏನ್ ಬಂದ್ ಬೀಳುತ್ತೋ ಕಣ್ಣಿಗೆ ಕಾಣಿಸೋದಿಲ್ಲಪ್ಪ. ಏನೋ ತಿಂದು ಇನ್ನೊಂದು ಆಗೋದು. ಅದಕ್ಕೆ ಬೆಳಕಿರೋವಾಗ್ಲೇ ತಿಂದ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಕಟ್ಬಿಟ್ಟು ತೋಟದ ಕಡೆ ಹಂಗೆ ಹೋಗ್ಬಿಟ್ಟು ಬಂದ್ 7-7:30 ಮಲಗ್ಬಿಡೋರು. ಬೆಳಿಗ್ಗೆ 4 ಗಂಟೆ ದನ್ ಅಂತ ಎದ್ದು ಬಿಡೋರು. 3-3:30-4 ಗಂಟೆ ಮಾತೇ ಇಲ್ಲ. ನೋಡಿ 7:30 ಮಲಗಿದಾರೆ, 8:30, 9:30, 10:00, 11:00, 12:00, 1:00, 2:00, 3:00, ನೋಡಿ 8 ಅವರ್. ಮ್ಯಾಕ್ಸಿಮಮ್ 4 ಗಂಟೆ ನಾನು ನೋಡೇ ಇಲ್ಲ. ಅದೇ ಯಾವ ಮಾಯದಲ್ಲಿ ಎದ್ದೋಳವರು ನಮಗ್ ನೋಡಿ ಇವತ್ತು 4 ಗಂಟೆಗೆ ಸಕ್ಕರೆ ನಿದ್ದೆ, ಬಂಗಾರದಂತ ನಿದ್ದೆ ನಮ್ಗೆ. ಅದಕ್ಕೆ ಅವ್ರಿಗೆ ಯಾವುದೇ BP, ಶುಗರು, ಕೊಲೆಸ್ಟ್ರಾಲ್ ಏನು ನಾನು ನೋಡೇ ಇರ್ಲಿಲ್ಲ, ಕೇಳೇ ಇರ್ಲಿಲ್ಲ. ವಯಸ್ಸಾಗಿತ್ತು, ನ್ಯೂಮೋನಿಯಾ ಆಯ್ತು, ಲಂಗ್ಸ್ ವೀಕ್ನೆಸ್ ಆಗುತ್ತೆ, ಬ್ರೀದಿಂಗ್ಗೆ ಸ್ಕ್ವೀಸ್ ಆಗುತ್ತೆ, ಉಸಿರಾಟದ್ದು ಡನ್. ದಾಟದ ಮೇಲೆನೆ ತಿಳಿಸ್ಕೊಟ್ಟಿದ್ರು. ಒಂದೊಂದರಲ್ಲೂ ಒಂದೊಂದು ವೈದಿಕತೆ. ನಮ್ಮ ಒಂದು ಸನಾತನ ಧರ್ಮ ಇದೆಯಲ್ಲ, ಒಂದು ಊಟದಲ್ಲೂ ಕೂಡ ಹುಳ ಉಪ್ಪಟೆಗಳಿಗೆ ಯಾಕಪ್ಪ ಬೀಳೋದು, ಅದು ಕಣ್ಣಿಗೆ ಕಾಣಿಸ್ದೆ ಮೊದಲೇ ಅಚ್ಚುಕಟ್ಟಾಗಿ ಬಿಸಿ ಬಿಸಿ ಒಂದು ಬಸ್ಸಾರು, ಮುದ್ದೆ, ಕಾಳು ಸಾರು, ಈ ತರ ಏನೋ ಒಂದು ಅಚ್ಚುಕಟ್ಟಾಗಿ ಆರೋಗ್ಯವಂತರಾಗಿ ಎದ್ರು. ನಾವು ಕೇಳೋದಿಲ್ಲ, ನಮ್ಗೆಲ್ಲ ಗೊತ್ತಿದೆ, ನಾವು ಮಾಡೋದಿಲ್ಲ. ಅತಿ ಮುಖ್ಯವಾಗಿ ನಾವು ಹೇಳೋದ್ರಲ್ಲಿ ನಿಸ್ಸೀಮರು, ಮಾಡೋದ್ರಲ್ಲಿ ಇಲ್ಲ. ಗುರುಗಳು ಅದನ್ನೇ ನೋಡೋದು. ಚಾಣಕ್ಯ, ಇವನು ಸ್ವಲ್ಪ ಇದಿದ್ದಾನೆ, ಒಂದು 7:30 ಆಯ್ತು ಮಲಗೋ ಸಮಯದಲ್ಲಿ ಒಂದು ದೀಪ ಕೊಟ್ರು, ಕರೆದು ಬಿಟ್ರು. ಹೇಳಿ ಆಚಾರ್ಯ, ನೋಡು ಅಲ್ಲೊಂದು ರೂಮ್ ಇದೆ, ಹೋಗ್ಬಿಟ್ಟು ಒಂದು ಕಪ್ಪು ಇರಬೇಕು, ಹಿಡ್ಕೊಂಡ್ ಬಾ ಅಂತ. ಇವನು ಬುಡ್ಡಿ ದೀಪ ಇಟ್ಕೊಂಡು ಅಲ್ಲೊಂದು ದೊಡ್ಡ ಮನೆ. ಆಚಾರ್ಯರು ಅಂದ್ರೆ ಕೇಳ್ಬೇಕಾ, ಬರೋರು ಹೋಗೋರು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು, ಸಹಾಯಾರ್ಥಿಗಳು, ಬೇರೆ ಬೇರೆ ರಾಯಭಾರಿಗಳೆಲ್ಲ ಬರೋರು. ಚಾಣಕ್ಯರಿದ್ದಿದ್ದೇ ಊರಲ್ಲಲ್ಲ, ಸಿಟಿಲಲ್ಲ, ಪ್ಯಾಲೇಸಲ್ಲ, ಕಾಡಲ್ಲಿದ್ದಿತ್ತು. ಸೊ ಅದರಿಂದ ದೊಡ್ಡ ದೊಡ್ಡದು ಶಿಬಿರಗಳ ತರ ಇರ್ತಿತ್ತು. ಹುಡುಕ್ತಾ ಆಗ್ಬಿಟ್ಟು ಬಂದ. ಬೆಳಿಗ್ಗೆ ಗುರುಗಳೇ ಹುಡುಕ್ತೆ ಅಲ್ಲಿ ಇಲ್ಲ ಗುರುಗಳೇ ಬೇಕು ಅಂತ. ಅದೇ ನೋಡು ತಪ್ಪು ಅಂತ. ಏನ್ ಗುರುಗಳೇ ಅಂತ, ನಿನಗೆ ಏನು ಗೊತ್ತಿಲ್ಲವೋ ಅದನ್ನ ಹುಡುಕುತ್ತಿದ್ದಿ, ನಿನಗೇನು ಗೊತ್ತಿಲ್ಲವೋ ಅದನ್ನೇ ಮಾಡುತ್ತಿದ್ದಿ. ನಾವು ಇವತ್ತಾಗ್ತಿರೋದು ಇವತ್ತಿನ ನಾಗರಿಕ ಸಮಾಜದಲ್ಲಿ ಅದೇ.
12 ವರ್ಷದ ಹುಡುಗ ನೋಡಿದ್ರೆ ಟ್ರೇಡಿಂಗ್ ಕಲಿತಿದ್ದೀನಿ ಅಂತಾನೆ. ಬೇರೆ ಬೇರೆ ರೀತಿದು. ಅವನ ವಯಸ್ಸಿಗೆ ಆಡೋದು, ತಿನ್ನೋದು, ಗೋಲಿ ಆಟ, ಗಿಲ್ಲಿ ಆಟ, ಒಂದು ಉಯ್ಯಾಲೆ ಆಟ, ಗಾಳಿಪಟ ಬಿಡೋದು, ಇವು ಯಾವುದೂ ಇಲ್ಲ. ಈಗ ಯಾರನ್ನಾದ್ರೂ ಕೇಳಿ ಹೋಟ್ಲ್ ಇಡ್ತೀನಿ ಅಂತಾನೆ, ಯಾರನ್ನಾದ್ರೂ ಕೇಳಿ ಟ್ರೇಡಿಂಗ್ ಮಾಡ್ತೀನಿ ಅಂತಾನೆ, ಯಾರನ್ನಾದ್ರೂ ಕೇಳಿ ಬೇಗ ದುಡ್ಡು ಮಾಡಬೇಕು ಅಂತಾನೆ, ಬೇಗ ಆಗ್ಬಿಡ್ಬೇಕು. ಬೇರೆಯವ್ರು ಯಾರೋ ಏನೋ ಮಾಡ್ತಿದ್ರೆ ನಾನು ಮಾಡ್ಬಿಡ್ಬೇಕು, ನಾನು ಆಗ್ಬಿಡ್ಬೇಕು. ಅದೇ ತಪ್ಪು. ಆಚಾರ್ಯರು ಅವನಿಗೆ ಅದನ್ನೇ ಹೇಳೋದು, ನಿನಗೇನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಜಾಸ್ತಿ ಮಾಡ್ಕೊ. ನಿಮಗೆ ಅಂತ ಒಂದು ಶಕ್ತಿ ಇರುತ್ತೆ. ಮ್ಯಾಥ್ಸ್ ಅಲ್ಲಿ ಜೀನಿಯಸ್ ಡಾಕ್ಟರ್ ರಾಮಾನುಜನ್ ಶ್ರೀನಿವಾಸನ್, ಶ್ರೀನಿವಾಸ ರಾಮಾನುಜನ್. ನೀನು ಅದರಲ್ಲಿ ನಿನಗೆ ಏನು ಗೊತ್ತಿದೆಯೋ, ಭೌತಶಾಸ್ತ್ರ, ಸರ್ CV ರಾಮನ್, ಅದರಲ್ಲೇ ಜೀನಿಯಸ್ ಅವರು. ಡಾಕ್ಟರ್ ಅಬ್ದುಲ್ ಕಲಾಂ, ರಾಕೆಟ್ ಸೈನ್ಸ್, ಅದರಲ್ಲಿ ಜೀನಿಯಸ್ ಆಗ್ಬಿಟ್ರು. ನಾನು ನೋಡಿದಾಗೆ ಒಬ್ರು ಥಾಮಸ್ ಅಂತ, ಜೋಸೆಫ್ ಅಂತ, ಥಾಮಸ್, ಅಂತೋಣಿ ಆಟೋನೇ 3 ಬಿಲ್ಡಿಂಗು. ನಾನು ನೋಡಿದ್ದಾನೆ, ಶರ್ಮಾ ಟ್ರಾನ್ಸ್ಪೋರ್ಟ್ ಅವ್ರನ್ನ ನೋಡಿದ್ದಾನೆ. ಎಲ್ಲೋ ಒಬ್ಬ ಬಿಲ್ಡಿಂಗ್ ವ್ಯಕ್ತಿ, ಅದರ ಆಳ ಅಗಲ ಅರಿತುಕೊಂಡಂತ ವ್ಯಕ್ತಿ. ಏನು ಬೇಡ, ವಿಜಯಾನಂದ ರೋಡ್ ಲೈನ್ಸ್ ನೋಡಿ, ನಮ್ಮ ವಿಜಯ ಸಂಕೇಶ್ವರ್, ಕಡಗಲಗ್ನ, ಏನು ಒಂದು ಪುಣ್ಯವೋ ಏನೋ, ಈ ಒಂದು ವಿದ್ಯೆಯ ಸಾಕ್ಷಾತ್ಕಾರದಿಂದ ಅವರ ಜಾತಕ ನೋಡಿದೆ. ಎಷ್ಟು ದೊಡ್ಡ ಒಂದು ಸಾಮಾನ್ಯ ಕ್ಲೀನರ್ ವೃತ್ತಿ, ಡ್ರೈವರ್ ವೃತ್ತಿಯಾಗಿ ಹೋದವರು, ಬೇರೆ ಇನ್ನೇನು ಮಾಡಲಿಲ್ಲ ಅವರು. ಅವರ ಹಿಂದ್ಗಡೆ ಎಲ್ಲ ಹುಡ್ಕೊಂಡು ಬಂತು. ಸೊ ನಿಮಗೇ ಗೊತ್ತಿಲ್ಲದೆ ಒಂದು ಶಕ್ತಿ ಇರುತ್ತದೆ. ಅದ್ಯಾವುದದು ಹೋಗಿ ಅನುಭವಸ್ಥರ ಹತ್ರ ಕೇಳಿ ತಿಳ್ಕೊಳ್ಳಿ. ಎಲ್ಲರೂ ತೋಟ ಮಾಡಿದ್ರು ನಾನು ತೋಟ ಮಾಡ್ಬಿಡ್ತೀನಿ. ಈಗ ನೋಡ್ಬೇಕು ಯೂಟ್ಯೂಬ್, ಭೂತಾಯಿಯನ್ನ ಹೋಲಿಸ್ಕೊಳ್ಳೋದು ಅಂದ್ರೆ ಇಟ್ ಈಸ್, ನೆನಪಿಟ್ಟುಕೊಳ್ಳಿ, ಅದು ಹೃದಯಕ್ಕೂ ಭೂದೇವಿಗೂ ನಡುವೆ ಅಲ್ಲೊಂದು ಸೆಳೆತವಿದ್ದರೆ ಮಾತ್ರ ಆ ತಾಯಿ ನಿಮಗೆ ಫಲ ಕೊಡೋದು. ನನಗ್ ಬರುತ್ತೆ, ನನ್ನ ಹತ್ರ ದುಡ್ಡಿದೆ. ನೆನಪಿಟ್ಟುಕೊಳ್ಳಿ, ನಾನು ಬಲಶಾಲಿ. ವಾಲಿಗಿಂತ ಬಲಶಾಲಿ ಇದ್ರ? ಬಲವೇ ದೊಡ್ಡದು ಅಂತ ಅಂದುಕೊಂಡರೆ ವಾಲಿಗೆ ಮೀರಿದ ಬಲಶಾಲಿ ಅವತ್ತಿಲ್ಲ. ನೆನಪಿಟ್ಟುಕೊಳ್ಳಿ. ನನ್ನ ರಾಮಚಂದ್ರರು ಅದರದ್ದು ಆಮೇಲೆ ಮಾತು. ವಾಲಿಗೆ ಮೀರಿದ ಬಲಶಾಲಿ ಇಲ್ಲ. ಅವರ ಮುಂದ್ಗಡೆ ಯಾರೇ ಯುದ್ಧಕ್ಕೆ ಬಂದರೂ ಅವರ ಅರ್ಧ ಬಲ ಆತನ ಒಳಗಡೆ ಹೊರಟೋಗುತ್ತೆ. ಅದು ಬ್ರಹ್ಮವರ. ಅವನಿಗೆ ಒಂದು ಕಾಂಚನ ಮಾಲ ಕೊಟ್ಟಿದ್ದ ಇಂದ್ರ ಬೇರೆ. ಅದಿರೋವರೆಗೂ ಅವನಿಗೆ ಸೋಲೆ ಇಲ್ಲ ಅನ್ನತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಸಾಮಾನ್ಯ ಪುಷ್ಪದ ಒಂದು ಮಾಲೆ ಕೊಟ್ಟು ರಾಮರ ಹಾಕಿ ವಾಲಿನ ಹೊಡೆದು ಬೆಸಾಕ್ತಾರೆ. ಅಂಥ ಬಲಶಾಲಿಯನ್ನ, ನನ್ನಲ್ಲಿ ಬಲ ಜಾಸ್ತಿ ಗುರುಗಳೇ, ನಾನು ಏನು ಬೇಕಾದ್ರೂ, ಖಂಡಿತ ಅದಲ್ಲ. ಸರಿ, ವಿದ್ಯೆ ದೊಡ್ಡದು ಅನ್ನತಕ್ಕಂಥ ಒಂದು ಮಾತು. ರಾವಣನಿಗೆ ಮೀರಿದ ವಿದ್ಯಾವಂತನಿಲ್ಲ, ಪಂಡಿತನಿಲ್ಲ. ಅದು ನೆನಪಿಟ್ಟುಕೊಳ್ಳಿ. ರಾವಣಾಸುರನಿಗೆ ಮೀರಿದ ವಿದ್ಯಾವಂತನಿಲ್ಲ, ವೇದವಂತನಿಲ್ಲ. ಒಬ್ಬೋ ರಾಮಚಂದ್ರ, ಸರಸ್ವತಿ ಪುತ್ರನೇ. ಅಂತ ರಾಮಚಂದ್ರರು ಯುದ್ಧಕ್ಕೆ ಸಂಕಲ್ಪ ಮಾಡಿದಾಗ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಂದಲೇ ಪೂಜೆ ಆಗಬೇಕು, ಸಂಕಲ್ಪ ಆಗಬೇಕು. ರಾವಣಾಸುರನಿಗೆ ಮೀರಿದಂತ ವೇದಾಂಗ ಪುರುಷೋತ್ತಮನಿಲ್ಲ, ಪೂಜೆಗೆ ಬರ್ಲಿಕ್ಕಾಗುತ್ತಾ ಕೇಳಿ ಅಂದ್ರೆ ಖುದ್ದು ರಾವಣಾಸುರ ಬಂದು ನಿಂತು ಆ ಒಂದು ಪೂಜೆ ಮಾಡಿಸಿ ವಿಜಯ ಕಂಕಣ ಕಟ್ಟಿಸಿ ಹೋಗ್ತಾನೆ, ನಿನಗೆ ಗೆಲುವಾಗುತ್ತದೆ ಅಂತ. ಅಂತ ಒಂದು ರಾವಣಾಸುರ ವಿದ್ಯಾವಂತ ಉಳಿದಿದ್ದು ಒಂದೇ, ಅದು ಸದ್ಗುಣ. ನನ್ನ ರಾಮನಿಗೆ ಮೀರಿದ ಮರ್ಯಾದಾ ಪುರುಷೋತ್ತಮರಿಲ್ಲ. ಬಲವೂ ಉಳಿಲಿಲ್ಲ, ಆ ಒಂದು ವಿದ್ಯೆಯೂ ಉಳಿಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಉಳಿದಿದ್ದು ಒಂದೇ, ನನ್ನ ಸದ್ಗುಣ ರಾಮ. ಅಂದ್ರೆ ನಮ್ಮ ಒಳಗಡೆ ಯಾವುದೋ ಒಂದು ಸದ್ಗುಣ ಇದೆ, ಹೋಗಿ ಕೇಳಿ. ಸುಮ್ಮನೆ ಯಾರನ್ನೂ ಕೇಳದೆ, ವಿಚಾರಿಸದೆ, ತಯಾರಿ ಮಾಡದೆ ನಾನು ಲೀಡರ್ ಆಗ್ಬಿಡ್ಬೇಕು,
ಏನೂ ಬೇಡ, ನನಗೆ ತುಂಬ ರಾಜಕಾರಣಿಗಳ ಈ ಒಂದು ವಿದ್ಯೆಯ ಸಹಕಾರದಿಂದ ನನ್ನ ಸೂಕ್ಷ್ಮವಾಗಿ ಹೇಳ್ತಿರ್ತಾನೆ ಆಗಾಗ, ಹಮ್ ಗಲ್ಲಿ ಪೆ ನೈ ಹಮ್ ದಿಲ್ಲಿ ಪೆ ನೈ ಉಸ್ಕೋ ಪಾರ್ ಕರ್ ಚುಕೆ. ಯಾಕಂದ್ರೆ ಈ ವಿದ್ಯೆಯ ತಾಕತ್ತದು ನನ್ನಿಂದ ಅಲ್ಲ, ನಾನಲ್ಲವೇ ಅಲ್ಲ, ನಾನೊಂದು ಮಣ್ಣಿನ ಕಣ, ಒಂದು ಧೂಳಿನ ಕಣ. ಸಮುದ್ರ, ಈ ವಿದ್ಯೆ ಬಂದು ಮಹಾಸಮುದ್ರ. ನನ್ನಿಂದ ಆಯ್ತು, ನಾನು ಹೇಳಿದ್ರಿಂದ ಆಯ್ತು, ಇದು ಮಹಾಸುಳ್ಳು. ಅದಕ್ಕೆ ನಾನು ಆಗಾಗ ಅದ್ರ ಬಗ್ಗೆ ಹೇಳೋಕೆ ಹೋಗಲ್ಲ. ಯಾರೋ ಹೇಳ್ತಿರ್ತಾರೆ, ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ, ಗುರುಗಳೇ ನೀವು ಹೇಳಿದ್ದಾಗಿತ್ತು, ಡನ್. ಅದನ್ನ ಕಟ್ ಮಾಡಿ ನನಗೆ ಖುಷಿ ಪಡಿಸ್ಲಿಕ್ಕೆ ನನ್ನ ಟೀಮ್ ಕಳಿಸ್ತಾರೆ. ಗುರುಗಳೇ ಇಲ್ಲಿ ನೋಡಿ, ಈ ತರ ಯಾರೋ ಸೂಕ್ಷ್ಮವಾಗಿ ನೆನಪಿಟ್ಕೊಂಡು ಹೇಳಿದ್ದಾರೆ, ಆಗ್ಲಿ ಬಿಡಪ್ಪ, ತಾಯಿ ನುಡಿಸಿದ್ದು ಆ ಕ್ಷಣಕ್ಕೆ ನನಗೇನ್ ಬರುತ್ತೆ. ಇವತ್ತಿಗೂ ಅದಷ್ಟೇ. ಒಬ್ಬ ಸಾಮಾನ್ಯ ಕಾರ್ಪೊರೇಟರ್ ಅನ್ನ ನೋಡಿ, ಮೊನ್ನೆ ನಮ್ಮ ಗಂಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ನವಚಂಡಿಕಾ ಯಾಗದ ಒಂದು ವ್ಯವಸ್ಥೆ, ಅಲ್ಲೊಬ್ರು ಕಾರ್ಪೊರೇಟರ್, ನೀವು ನಂಬಲ್ಲ, ಒಂದು ದಿನಕ್ಕೆ ಕಡಿಮೆ ಅಂದರೂ ಒಂದು 10 ರಿಂದ 15 ಫಂಕ್ಷನ್ ಹೋಗ್ಬೇಕು ಆ ಪುಣ್ಯಾತ್ಮ. ಹೋಗ್ಲೇಬೇಕು. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಖುಷಿ, ತನ್ನ ಬರ್ಡೇ, ತನ್ನ ವೆಡ್ಡಿಂಗ್ ಆನಿವರ್ಸರಿ ಇಲ್ಲವೇ ಇಲ್ಲ. ಎಷ್ಟು ಜನರ ಸಾವುಗಳಿಗೆ ಹೋಗ್ಬೇಕು ಗೊತ್ತಾ? ಯಾರ್ದೋ ಮನೇಲಿ ಮಗು ಹುಟ್ಟಿದವ್ರು ಇರ್ಬೇಕು, ಅಲ್ಲಿ ಹೋಗ್ಬೇಕು, ಅವ್ರು ಕೊಡ್ಬೇಕು. ಅದು 1,000 ಕೊಡ್ತಾರೆ, 5,000 ಕೊಡ್ತಾರೆ, ಅದು ಬೇರೆ. ನಾನು ಅದನ್ನ ಹಾಗೆ ಹೇಳ್ದೆ. ಯಾರು ಹೇಳಿದ್ರು, ಗುರುಗಳೇ ಹಾಗೆ ಹೀಗೆ ಅಂತ. ನಿಮ್ಮಂಥವರಿಗೆ ಇಷ್ಟು ಸಣ್ಣ ಸಮಸ್ಯೆಗೆ ಹೀಗಂತೀರಿ, ನಿತ್ಯ 100 ಜನ 1000 ಜನ ಸಮಸ್ಯೆಗೆ ದಾರಿಯಾಗಿ ನಿಂತಿರೋ ಈ ಮನುಷ್ಯ ಹಿಂಗ್ ಜರಗ್ ಬಿಟ್ರೆ ಇದೆಲ್ಲ ನಡೀತಿತ್ತ ಅಂತ. ಹೌದು ಮಕ್ಕಳೇ, ಅದೆಲ್ಲ ನಾವು ಹಾಗೂ ಯೋಚನೆ ಮಾಡೋಕ್ಕೂ ಆಗೋಲ್ಲ. ಯೋಜನೆ ಎರಡೂ ಆಗೋಲ್ಲ. ನಿತ್ಯ ಆ ಏರಿಯಾನಲ್ಲಿ ಇಷ್ಟು 1000 ಮನೆ ಇದೆ, ಒಂದೊಂದು ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಅದರಲ್ಲಿ ವಯಸ್ಸಾದವರೆಷ್ಟು, ಗಂಡ ಹೆಂಡತಿ, ಮಕ್ಕಳೆಷ್ಟು, ಆ ಮಕ್ಕಳು ಏನು ಓದ್ತಿದ್ದಾರೆ, ಗಂಡ ಹೆಂಡತಿ ಏನ್ ಕೆಲಸ ಮಾಡ್ತಿದ್ದಾರೆ, ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಎಲ್ಲವೂ ಗೊತ್ತಿದೆ ಅವರಿಗೆ. ತಲಾ ಆದಾಯ ಎಷ್ಟಿದೆ, ಹೋಗಿದ ತಕ್ಷಣ ಹೆಸರಿಟ್ಟು ಹೇಳುತ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಸಿದ್ಧತೆ ತನಗೆ ಗೊತ್ತಿರೋದೆ. ನಿತ್ಯ ಆ ಒಂದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಸೂತ್ಕ ಇರ್ಬೋದು, ಪುರುಡಿರ್ಬೋದು, ವಿವಾಹ ಇರ್ಬೋದು, ಉಪನಯನ ಇರ್ಬೋದು, ಮುಂಜಿ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಓಡ್ತಲೇ ಇರ್ಬೇಕು ಅವರು. ಅದಕ್ಕೆ ಇವತ್ತು ಆ ಸ್ಥಾನ, ಆ ಗೌರವ, ದೇವಿಯ ಕರೆದು ಅವ್ರ ಕೈಯಿಂದ ಒಂದು ಸೇವೆ. ಸುಮ್ಮನೆ ಅದೆಲ್ಲ ಆಗೋಲ್ಲ. ನಾವೆಲ್ಲ ಪಾತ್ರಧಾರಿಗಳಷ್ಟೇ. ನಾವೆಲ್ಲ ಪಾತ್ರಧಾರಿಗಳು, ನಡೆಸ್ತಿರೋರು ಅವರು. ನಮ್ಮಲ್ಲಿ ಅದಿದೆಯಾ? ಆಚಾರ್ಯರು ಅದನ್ನೇ ಹೇಳೋದು, ನೀನು ಇಲ್ಲದಿರೋದೆಲ್ಲ ಏನೇನೋ ಮಾಡಕ್ ಹೋಗ್ತಿದ್ದೀಯಲ್ಲೋ, ನೋಡಿದ್ದೆಲ್ಲ ಹಿಡ್ಕೊಳಕ್ ಹೋಗ್ತಿದ್ದೆ. ಕತ್ಲಲ್ಲಿ ಕಪ್ಪು ಬೇಕು ಹುಡ್ಕೊಂಡ್ ಬಾ ಅಂತ ಹೇಳಿದ ತಕ್ಷಣ ಡಂಗ್ ಅಂತ ಧುಮುಕದೆ. ನೋಡಿ ಆಚಾರ್ಯರ ಸನ್ನೆ ನೋಡಿ, ಒಂದ್ ದೀಪ ಕೊಟ್ಟಿದ ತಕ್ಷಣ ಸಿಕ್ಬಿಡುತ್ತೆ ಅಂತ ಹೋಗ್ಬಿಟ್ಟೆ. ನಾವು ಮಾಡೋದದೇ, ನಾವು ಮಾಡುವುದು ಅದೇ. ಯಾವುದೇ ವ್ಯವಹಾರ ಫೇಲ್ಯೂರ್ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣ ನಿಮ್ಮ ಶಕ್ತಿ ಸಾಮರ್ಥ್ಯ. ಸುತ್ತಮುತ್ತಲು ಯಾರು ಇದ್ದಾರೆ, ನನ್ನ ಶಕ್ತಿ ಏನು, ನಾನು ಅಡ್ವೈಸರ್ ಆಗಿರಬಲ್ಲೆನಾ, ವರ್ಕರ್ ಆಗಿರಬಲ್ಲೆನಾ, ಸರ್ವಿಸ್ ಓರಿಯೆಂಟೆಡ್ ಇರಬಲ್ಲೆನಾ, ಯಜಮಾನನಾಗಿರಬಲ್ಲೆನಾ, ಇಲ್ಲ ಅಡ್ಮಿನಿಸ್ಟ್ರೇಟರ್ ಆಗಿ ಮುಂದಕ್ಕೆ ನಿಲ್ಲಬಲ್ಲೆನಾ, ನನ್ನಲ್ಲಿ ಆ ತಾಕತ್ತಿದೆಯಾ, ಇಲ್ಲ ಅಕಸ್ಮಾತ್ ಅದು ಬಂದಿದ್ರೆ ಅದಕ್ಕೆ ಬೇಕಾದಂತ ತಯಾರಿ, ಸಿದ್ಧತೆ, ಇವುಗಳಿಗೆ ನಾನು ರೆಡಿ ಇದ್ದೇನಾ? ಇದೇನೂ ಇಲ್ಲ. ಸರಿ, ಬಂದ್ಬಿಟ್ರಿ, ಅದನ್ನ ಬಂದ್ಮೇಲೆ ಆದ್ರೂ ಅದಕ್ಕೆ ಬೇಕಾದಂತ ಅನುಭವನ ರೂಢಿಸ್ಕೊಳ್ತಿದ್ದೀರಾ? ಇಲ್ಲ. ನೀವು ಫೇಲ್ಯೂರ್ ಆಗಲಿಕ್ಕೆ, ನೀವು ಸೋಲಲಿಕ್ಕೆ ಅತಿ ದೊಡ್ಡ ಕಾರಣ